ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ವರ್ಗ ಸಮೀಕರಣಗಳ ಎರಡನೇ ಅಭ್ಯಾಸ 4.2. ವಿದ್ಯಾರ್ಥಿಗಳೇ, ಈ ಅಭ್ಯಾಸ 4.2 ನಿಮಗೆ ಎಕ್ಸಾಮ್ ಪರ್ಪಸ್ ಬಹಳಷ್ಟು ಇಂಪಾರ್ಟೆಂಟ್. ಒಂದನೇ ಪ್ರಶ್ನೆಯಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿನ ಬರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಗೆ 2 ಮಾರ್ಕ್ಸ್ ಫಿಕ್ಸ್ ಒಂದು ಪ್ರಶ್ನೆ ಕೇಳ್ತಾರಪ್ಪ. ಮತ್ತೆ ಅದರ ನಂತರ ಬರ್ತಕ್ಕಂಥ ಏನ್ ಪ್ರಶ್ನೆಗಳು ಅದಾವು ಅವು ನಿಮ್ಗೆ 3 ಮತ್ತು 4 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಹಾಗಾಗಿ ನೀವು ಇದನ್ನು ಪರ್ಫೆಕ್ಟ್ ಮಾಡಿದ್ದೆ ಆದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ 2 + 3 5ರಿಂದ 6 ಮಾರ್ಕ್ಸ್ ನಿಮ್ಗೆ ಫಿಕ್ಸ್ ಬರಾಕೆ ಬೇಕಪ್ಪ. ಹಾಗಾಗಿ ಇದನ್ನು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ವಿದ್ಯಾರ್ಥಿಗಳು, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ ಗೆಳೆಯರಿಗೆ ಶೇರ್ ಮಾಡಿ. ಮತ್ತೆ ನಿಮ್ ಏನಾದ್ರೂ ಕಮೆಂಟ್ಸ್ ಡೌಟ್ಸ್ ಏನೇ ಇದ್ರು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ವಿದ್ಯಾರ್ಥಿಗಳೇ, ಇವಾಗ ನಾವು ಬಿಡಿಸೋಣ ಅಭ್ಯಾಸ 4.2. ಇದರಲ್ಲಿ ಮುಖ್ಯ ಪ್ರಶ್ನೆ 1ನ್ನು ಆಲ್ರೆಡಿ ಬಿಡಿಸಿನಿ. ಇವಾಗ ಬಿಡಿಸೋಣ ನಾನು 3ನೇ ಪ್ರಶ್ನೆ ಬಿಡಿಸೋಣ. 3ನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳೇ? 2 ಸಂಖ್ಯೆಗಳ ಮೊತ್ತವು 27 ಮತ್ತು ಗುಣಲಬ್ಧವು 182. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ಈ ತರ ಪ್ರಶ್ನೆಯನ್ನ 3 ಅಂಕಕ್ಕೆ ಬಹಳಷ್ಟು ಸಲ ಕೇಳಿದ್ದಾರೆ, ಕೆಲವೊಂದ್ಸಲ 2 ಮಾರ್ಕ್ಸ್ಗೂ ಕೇಳ್ಯಾರ. ಹಾಗಾಗಿ ಇದು ಬಹಳಷ್ಟು ಸುಲಭವಾದಂತ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. 2 ಸಂಖ್ಯೆಗಳ ಮೊತ್ತ ಎಷ್ಟಪ್ಪ ಅಂದ್ರ 27 ಐತಿ. ಇಲ್ಲಿ ಬರ್ಕೊಂಡ್ಬಿಡ್ರಿ ಪರಿಹಾರ. 2 ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟಪ್ಪ? 27. ನಾವೇನ್ ಮಾಡೋಣ, ಅದರಲ್ಲಿ ಒಂದು ಸಂಖ್ಯೆ ಬರ್ಕೊಳ್ಳೋಣ. ಒಂದು ಸಂಖ್ಯೆ x ಆಗಿರಲಿ. x ಆಗಿರಲಿ. ಇವಾಗ ಮೊತ್ತ ಎಷ್ಟೈತಪ್ಪ ಅಂದ್ರ 27 ಐತಿ. ವಿದ್ಯಾರ್ಥಿಗಳು, 2 ಸಂಖ್ಯೆಗಳ ಮೊತ್ತ ಎಷ್ಟಪ್ಪ ಅಂದ್ರ 27. ಅಂದ್ರೆ ಈಗ 2 ಕೂಡಿಸಿದ್ರೆ ಎಷ್ಟಾಗಬೇಕು ಅಂದ್ರ 27 ಆಗಬೇಕು. ಉದಾಹರಣೆಗೆ ಇಲ್ಲಿ ನೋಡ್ರಿ, 2 ಸಂಖ್ಯೆಗಳ ಮೊತ್ತ 10 ಐತೆ ತಿಳ್ಕೋರಿ. ಈಗ ನನಗೊಂದು ಸಂಖ್ಯೆ ಗೊತ್ತೈತಿ, ಎಷ್ಟಪ್ಪ ಅಂದ್ರ ನಾನು ಇವಾಗ 6 ತಗೊಂಡ್ರೆ ಇನ್ನೊಂದು ಸಂಖ್ಯೆಯನ್ನು ಹೆಂಗ್ ಕಂಡು ಹಿಡ್ತೀರಿ ನೀವು? ಈ 10ರಾಗ 6 ಕಳೆದ್ರೆ ಸಾಕು, ಇನ್ನೊಂದು ಸಂಖ್ಯೆ ಸಿಕ್ಬಿಡ್ತೈತಿ 4 ಅಂತ. ಈಗ ಅದೇ ತರ ನಾವು ಒಂದು ಸಂಖ್ಯೆ x ಅಂತ ಬರ್ಕೊಂಡಾಗ ಇನ್ನೊಂದು ಸಂಖ್ಯೆ ಎಷ್ಟಾದಪ್ಪ ಅಂದ್ರೆ ಅವಾಗ ಇನ್ನೊಂದು ಸಂಖ್ಯೆ ಎರಡನೇ ಸಂಖ್ಯೆ ಅಂತ ಬರ್ಕೋಬಹುದು. ಎರಡನೇ ಸಂಖ್ಯೆ ಎಷ್ಟಾಗತ್ತಪ್ಪ ಅಂದ್ರ ಈ 27ರಾಗ ಮೊದಲನೇ ಸಂಖ್ಯೆ ಕಳೆದು ಬಿಡುದು. ನಾವು ಯಾವ್ದು ತಿಳ್ಕೊಂಡು ಮೊದಲನೇ ಸಂಖ್ಯೆನ x ಅಂತ ತಿಳ್ಕೊಂಡಿವಿ. ಹಾಗಾದ್ರೆ ಎರಡನೇ ಸಂಖ್ಯೆ ಎಷ್ಟಾಯ್ತಪ್ಪ ಅಂದ್ರ 27 - x. ಇದು ಎರಡನೇ ಸಂಖ್ಯೆ. ಒಂದನೇ ಸಂಖ್ಯೆ x. ಇನ್ನೊಂದು ಸಂಬಂಧ ನೋಡ್ರಿ, ಪ್ರಶ್ನೆ ಒಳಗೆ ಏನಪ್ಪ ಅಂದ್ರ ಗುಣಲಬ್ಧ, ಆ 2 ಸಂಖ್ಯೆಗಳ ಗುಣಲಬ್ಧ ಎಷ್ಟಪ್ಪ ಅಂದ್ರ 182. ಇಲ್ಲಿ ಬರೀರಿ. ಇವಾಗ 2 ಸಂಖ್ಯೆಗಳ ಗುಣಲಬ್ಧ ಎಷ್ಟು ಕೊಟ್ರಪ್ಪ ಅಂದ್ರ 182. ಮೊತ್ತಗಳ ಸಂಬಂಧವನ್ನು ಉಪಯೋಗಿಸ್ಕೊಂಡು ಆ ಸಂಖ್ಯೆಯನ್ನು ಬರ್ಕೊಂಡು ಇನ್ನ 2 ಸಂಖ್ಯೆಗಳ ಗುಣಲಬ್ಧವನ್ನು ಬರ್ಕೋತ ನೋಡ್ರಿ 182. ಒಂದನೇ ಸಂಖ್ಯೆ ಎಷ್ಟಪ್ಪ ಅಂದ್ರ x ಗುಂಡ್ಲೆ ಎರಡನೇ ಸಂಖ್ಯೆ ಎಷ್ಟಪ್ಪ ಅಂದ್ರ ಎರಡನೇ ಸಂಖ್ಯೆ 27 - x = 182. ಇವಾಗ ಈ ಸಮೀಕರಣವನ್ನು ಸಂಕ್ಷೇಪಿಸ್ರಪ್ಪ, ಗುಣಾಕಾರ ಮಾಡಿದನ x ಗುಂಡ್ಲೆ 27 ಅಂದ್ರ 27x ಆಯ್ತು. ಇದು ಮೈನಸ್, ಇದು ಪ್ಲಸ್, ಮೈನಸ್ ಆಗಿಬಿಡ್ತಪ್ಪ. x × x x² = 182. ಒಂದು ವರ್ಗ ಸಮೀಕರಣ ರೂಪನಾಗ ಬಂದೈತಿ, ಅದನ್ನ ಸಾಮಾನ್ಯ ರೂಪಕ್ಕೆ ತೊಂಬರಿ. ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ಈ x² ನಮ್ದು ನೆಗೆಟಿವ್ ಅದಪ್ಪ. ಹಾಗಾಗಿ ಇವ್ರನ್ನೇ ಏನ್ ಮಾಡೋಣ, ನಾವು ಬಲಕ್ಕ ಸ್ಥಾನಾಂತರಿಸ್ಬಿಡೋಣ. ಅಂದ್ರೆ ಈ -x² ಏನಾಗ್ಬಿಡುತ್ತಪ್ಪ +x². ಈ +27 ಬಲಕ್ಕೆ ತಂದಾಗ ಏನಾಯ್ತಪ್ಪ ಅಂದ್ರ -27x. ಇನ್ನು 182 ಅದೇ ಸ್ಥಾನದಾಗ ಇಟ್ಟು ಇವೇ 2 ಆ ಕಡೆ ತಂದಾಗ ಇದ್ರ ಚಿಹ್ನೆ ಚೇಂಜ್ ಆಯ್ತು. ಹಾಗಾದ್ರೆ ಇದು ಹಂಗೆ +182. ಇವು 2 ದೂರ ಈ ಕಡೆ ತಂದಾಗ ಏನು ಉಳಿಲ್ಲ, 0. ನೀವು ಎಡಕರೆ ಬರೀರಿ ಅಥವಾ ಬಲಕರೆ ಬರೀರಿ, ಏನು ವ್ಯತ್ಯಾಸ ಹಂಗಿಲ್ಲ. = 0. ಈಗ ವರ್ಗ ಸಮೀಕರಣದ ಒಂದು ಆದರ್ಶ ರೂಪ ಬಂತು. ವರ್ಗ ಸಮೀಕರಣವನ್ನು ಹೆಂಗ್ ಬಿಡಿಸ್ಬೇಕು ಅಂದ್ರೆ ನಾವು ಆಲ್ರೆಡಿ 1ನೇ ಮುಖ್ಯ ಪ್ರಶ್ನೆಯಲ್ಲಿ ಕಲ್ತಿದೀವಿ. ಇವಾಗ ಏನ್ ಮಾಡೋಣ, 182ನ ಅಪವರ್ತಿಸ್ಬೇಕು. 182 ದೊಡ್ಡ ಸಂಖ್ಯೆ ಆಗಿರೋ ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗಂಗಿಲ್ಲ. ಇಲ್ಲಿ ನಾವೇನ್ ಮಾಡ್ಕೊಂಡು ಅದ್ರ ಅಪವರ್ತನ ತಕೊಳ್ಳೋಣ. ಇದು ಬಹಳ ಇಂಪಾರ್ಟೆಂಟ್ ಪಾ. ಬಹಳಷ್ಟು ವಿದ್ಯಾರ್ಥಿಗಳು ಇದೇ ಕನ್ಫ್ಯೂಸ್ ಆಗ್ತಾರೆ. ಅಪವರ್ತನ ಬರ್ಕೊಳ್ಳದೆ ನಿಮ್ಗೊಂದು ಸುಲಭ ವಿಧಾನ ಹೇಳಿ ಕಲಿಸ್ ನೋಡ್ರಿ. 2 × 9 = 18, 2 × 1 = 2. ಈಗ 13 ಯಾವ ಮಗ್ಗಿಯಾಗಿ ಬರ್ತದೆ ನೋಡ್ರಿ, ಬರ್ಕೋರಿ. 7 × 1 = 7, 9ರಾಗ 7 ಕಳೆದ್ರೆ 2 ಉಳಿತು, ಇದು 21 ಆಯ್ತಪ್ಪ. 7 × 3 = 21. ಈಗ 13 ನಿಮ್ಗೆ ಆಲ್ರೆಡಿ ಗೊತ್ತಾದಪ್ಪ, ಒಂದು ಅವಿಭಾಜ್ಯ ಸಂಖ್ಯೆ ಅದ, ಅದನ್ನ ನೇರವಾಗಿ ತಗೋಬೇಕು ನೀವು. 13 × 1 = 13. ಇಲ್ಲಿ ಸಿಕ್ಕಾವೆಷ್ಟಪ್ಪ ಅಂದ್ರೆ ನಿಮಗೆ ಇವಾಗ ಅಪವರ್ತನಗಳು 2, 7, 13 ಸಿಕ್ಕಾವು. ನೀವು ಹೆಂಗೆ ಗುಣಾಕಾರ ಮಾಡಿ ನಿಮ್ಗೆ 182 ಬರ್ತೈತಿ. ಆದ್ರೆ ಇಲ್ಲಿ ಇದನ್ನ 2 ರೀತಿ ಗುಂಪು ಮಾಡ್ಕೋಬೇಕು ನಾವು. ಗುಣಾಕಾರ ಮಾಡಿ 182 ಬರ್ತೈತಿ. ಆದ್ರ ಇಲ್ಲಿ ನೋಡ್ರಿ, ಇದು ಪ್ಲಸ್ ಇರುವುದರಿಂದ 182 ಅಪವರ್ತನ 2 ಅಪವರ್ತನ ತಗೋಬೇಕಲ್ಲ.
ಇವು ಎರಡದ್ರ ಚಿಹ್ನೆ ಒಂದೇ ಬರ್ತೈತಿ. ಈ ಮಧ್ಯದ ಸಂಖ್ಯೆ ಚಿಹ್ನೆ ಯಾವ್ದು ನೋಡ್ರಿ ಅದೇ ಚಿಹ್ನೆನೇ ಬರ್ತೈತಿ. ಮಧ್ಯ ಚಿಹ್ನೆ ಮೈನಸ್ ಇರೋದ್ರಿಂದ ಇವೆರಡು ಮೈನಸ್. ಅಂದ್ರೆ ಈಗ ಕೂಡಿಸಿದ್ರೆ ಎಷ್ಟು ಬರ್ಬೇಕು ಅಂದ್ರೆ -27 ಬರ್ಬೇಕು. ಆ ತರ ಈ ಮೂರು ಅಪವರ್ತನಗಳನ್ನ ಗುಂಪು ಮಾಡ್ರಿ. ನಾ ಏನ್ ಮಾಡ್ತನಪ್ಪ, ಇವು ಎರಡು ಸೇರಿ ಒಂದು ಗುಂಪು ಮಾಡಿದ್ರು, ಇದು ಒಂದು 2 7 14, ಇದು 13. ಈಗ ನೋಡ್ರಿ 14 13 ಕೂಡಿಸಿದ್ರೆ 27 ಆಗ್ತೈತಿ. ನಮ್ -27 ಬರ್ಬೇಕಾಗ್ತಂದ್ರ ಎರಡಕ್ಕೂ ಒಂದೇ ಚಿಹ್ನೆ ಕೊಡ್ದು ನಾನು. ಮೈನಸ್ ಇದ್ರೆ ಎರಡು ಮೈನಸ್ ಇದ್ರೆ ಕೂಡಿಸ್ಬೇಕಾಗ್ತೈತಿ. ಇವಾಗ ಅಪವರ್ತನ ಸಿಕ್ಕಾವು, ಅದೇ ಅಪವರ್ತನಗಳನ್ನ ಇಲ್ಲಿ ಬರ್ಕೊಂಡ್ಬಿಡ್ರಿ. x² ಒಂದು ಅಪವರ್ತನ ಏನ್ ಬಂದೈತಪ್ಪ ಅಂದ್ರ 14 ಬಂದೈತಿ, ಇನ್ನೊಂದು ಅಪವರ್ತನ 13 ಬಂದೈತಿ. ಬರೀರಿ ಇಲ್ಲಿ 14 -14x ಲಾಸ್ಟ್ನೇ ಪದ ಸೇಮ್ ಇರಬೇಕು, 182 0. ಇನ್ನು ಮೊದಲ ಎರಡು ಸಂಖ್ಯೆಯಲ್ಲಿ ಕಾಮನ್ ತಗೋತೀರಿ, ನಂತರ ಎರಡು ಸಂಖ್ಯೆಗಳಲ್ಲಿ ಕಾಮನ್. ಇಲ್ಲಿ x², ಇಲ್ಲಿ x ಅಂದ್ರೆ ಎರಡರಾಗೂ x ಐತಿ, x ಕಾಮನ್ ಬಂದ್ಬಿಡ್ತು. ಇಲ್ಲಿ x² ಇರೋದ್ರಿಂದ x × x ಅಂತ ಬರೀಬಹುದು, ಒಂದು x ಉಳಿದೈತಿ. ಬರೀ x ಅಷ್ಟೇ ಕಾಮನ್ ತಗೊಂಡಿದ್ರಿಂದ -14 ಉಳಿತು. ಇನ್ನು ಒಂದನೇ ಬ್ರಾಕೆಟ್ ಏನ್ ಬಂದೈತಿ, ಎರಡನೇ ಬ್ರಾಕೆಟ್ ಅದೇ ಬಂದೈತಿ, ನಿಮ್ಗೆ ಗೊತ್ತೈತಿ. ಹಾಗಾದ್ರೆ ಇಲ್ಲಿ ಬರೀ x ಉಳಿಬೇಕಾಗಿತ್ತು ಅಂದ್ರೆ ನಾನು ನಿಮ್ಗೆ ಗೊತ್ತಾಗ್ಬಿಡ್ತು -13 ಕಾಮನ್ ಬರ್ತೈತಿ. ಯಾಕೆಂದ್ರೆ -13 ಕಾಮನ್ ತಗೊಂಡ್ಬಿಟ್ರಪ್ಪ, ಮುಂದಿನ ಅರ್ಥ ಆಗ್ಲಿಕ್ಕಂದ್ರೆ ನೇರವಾಗಿ ಒಂದನೇ ಬ್ರಾಕೆಟ್ ಎಟ್ ಐತಿ ಅಷ್ಟು ಇಟ್ಬಿಡ್ರಿ ಕಣ್ಮುಚ್ಚೆ. ಇದು ಮೈನಸ್ ಕಾಮನ್ ತಗೊಂಡಿನು, ಹಾಗಾಗಿ ಪ್ಲಸ್ ಹೋಗಿ ಏನಾಯ್ತು ಮೈನಸ್ ಆಯ್ತು. ಇದು 14 182 ಆಗ್ಬಿಟ್ಟಿತ್ತು. ಬೇಕಂದ್ರೆ 182 13 ಭಾಗಿಸಿ ನೋಡ್ರಿ, ಅದು 14 ಬರ್ತೈತಿ. ಇನ್ನು ಎರಡು ಬ್ರಾಕೆಟ್ ಸೇಮ್ ಆಗ್ಬೇಕು ಅಂತ ಹೇಳಿದೆ, ಆಗ್ಯಾವ ನೋಡ್ರಿ. ಇನ್ನು ಎರಡು ಪದಗಳಲ್ಲಿ ಕಾಮನ್ x - 14. ಇಲ್ಲಿ x - 14 ತಗೊಂಡ್ರ ಇಲ್ಲಿ x ಉಳಿತು, ಇಲ್ಲಿ x - 14 ಕಾಮನ್ ತಗೊಂಡ್ರ ಇಲ್ಲಿ -13 ಉಳಿತು, = 0. ಇನ್ನ ಎರಡು ತರನು 0ಗೆ ಸಮ ಮಾಡ್ಕೊಂಡ್ಬಿಟ್ರಪ್ಪ. 0 ಎರಡು ಗುಣಾಕಾರ ಮಾಡಿ 0 ಬರಾಕ್ತಂದ್ರ ಯಾವ್ದಾದ್ರು ಒಂದು ಬ್ರಾಕೆಟ್ = 0 ಇರ್ಬೇಕು. ನಮ್ಗೆ ಯಾವ್ದಂತ ಗೊತ್ತಿಲ್ಲ, ಎರಡದನ್ನು 0ಗೆ ಸಮ ಮಾಡ್ಕೋತೀವಿ ನಾವು. ಹಾಗಾಗಿ therefore ಇದು x = -14 ಕಡೆ ಬಂದಾಗ +14 ಆಯ್ತು. ಆರ್ ಇಲ್ಲಿ ಈ x = -13 ಕಡೆ ಬಂದಾಗ ಅದು ಕೂಡ +13 ಆಯ್ತು. ಈಗ ನಾ ಮೊದಲನೇ ಸಂಖ್ಯೆ x ಅಂತ ತಗೊಂಡಿನು, ಅವಾಗ therefore ಆ ಎರಡು ಸಂಖ್ಯೆಗಳು, ಒಂದ್ ಸಂಖ್ಯೆ x ಅಲ್ಪ, ಈಗ 13 ತಗೊಂಡ. ಎರಡನೇ ಸಂಖ್ಯೆ ಅವ ಎಂತ ಸಂಖ್ಯೆ ಅದಾವಪ್ಪ, ಎರಡು ಸಂಖ್ಯೆಗಳ ಮೊತ್ತ ನಾನು ಒಟ್ಟಾರೆ ಆಗ್ಯಾವ. ಆಗ ಒಂದ್ ಸಂಖ್ಯೆ x, ಇನ್ನೊಂದ್ ಸಂಖ್ಯೆ 27 - x ಮಾಡ್ತೀನಿ ನಾನು. 27 - x ಅಂದ್ರೆ x ಬೆಲೆ ಎಷ್ಟಪ್ಪ ಅಂದ್ರ 13 ಆಯ್ತು. ಮಾಡಿದಾಗ ಎಷ್ಟು ಬರ್ತಪ್ಪ ಅಂದ್ರ 14 ಬಂದ್ಬಿಡ್ತು. therefore ಆ ಸಂಖ್ಯೆ ಯಾವಪ್ಪ, ಒಂದು 13, ಇನ್ನೊಂದ 14. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗ ಖಂಡಿತವಾಗ್ಲೂ 3 ಮಾರ್ಕ್ಸ್ ಸಿಗ್ತಾವಪ್ಪ. ಅತಿ ಸುಲಭವಾದ ಪ್ರಶ್ನೆ ಇದು, ಇಂಪಾರ್ಟೆಂಟ್ ಪ್ರಶ್ನೆ. ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ 4ನೇ ಪ್ರಶ್ನೆ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು. ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ 4ನೇ ಪ್ರಶ್ನೆ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ಇವಾಗ ನಾವು ಅನುಕ್ರಮ ಸಂಖ್ಯೆ ಅಂದಾಗ ನಿಮಗೆ ಗೊತ್ತದಪ್ಪ ಅಂದ್ರ ಸೀರಿಯಲ್ ನಂಬರ್. ಈಗ ನೋಡ್ರಿ, ನಾವು ಯಾವ ಬೇಕಾದ ತಗೋರಿ. ಈಗ 10 ಏನ್ ಬರ್ತೈತಪ್ಪ ಅಂದ್ರ 11 ಬರ್ತೈತಿ, 11 12 ಬರ್ತೈತಿ. ಇವುಗಳ ವ್ಯತ್ಯಾಸ ಎಷ್ಟದ ನೋಡಪ್ಪ, 10 + 1, 11 + 1. ಅಂದ್ರ ಯಾವುದೇ ಎರಡು ಅನುಕ್ರಮಗಳ ಸಂಖ್ಯೆಗಳ ನಡುವಾರ್ಕ ವ್ಯತ್ಯಾಸ ಎಷ್ಟಿರ್ತಪ್ಪ ಅಂದ್ರ 1 ಇರ್ತೈತಿ. ಈಗ ನಾನು ಒಂದ್ ಸಂಖ್ಯೆ x ಅಂತ ಬರ್ಕೊಂಡ್ರ ಇದು ನಮ್ ನೆಕ್ಸ್ಟ್ ಅನುಕ್ರಮ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರ x + 1 ಅಂತ ಹೇಳ್ತೀವಿ ನಾವು. ಹಾಗಾಗಿ ನಾನು ಇಲ್ಲಿ ಮಾಡ್ತೀನಪ್ಪ, ಆ ಎರಡು ವಿದ್ಯಾರ್ಥಿಗಳನ್ನ ಈಗ ಏನ್ ಬರ್ಕೋತೀನಪ್ಪ ಅಂದ್ರ ಆ ಎರಡು ಅನುಕ್ರಮ ಸಂಖ್ಯೆಗಳು x ಮತ್ತು x + 1 ಆಗಿರಲಿ ಅಂತ ಬರ್ಕೋತ ನಾವು. ಯಾಕಂದ್ರೆ ಒಂದನೇ ಸಂಖ್ಯೆ x ಅಂದ್ರೆ ಎರಡನೇ ಸಂಖ್ಯೆ ಆಟೋಮೆಟಿಕ್ ಆಗಿ ಏನಾಗಬೇಕು, ಅದಕ್ಕಿಂತ 1 ಹೆಚ್ಚಾಗಬೇಕು, x + 1. ಇವಾಗ ನಿಮಗೇನ್ ಸಂಬಂಧ ಕೊಟ್ಟ ನೋಡ್ರಿ, ಆ ತರ ಬರ್ಕೊಂಡ್ಬಿಡ್ರಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಅಂದ ನಾವು. ಅಂದ್ರೆ ಇವು ಎರಡು ಸಂಖ್ಯೆಗಳನ್ನ ವರ್ಗ ಮಾಡಿ ಕೂಡ್ಸಾಗ ಏಟಾದಪ್ಪ ಅಂದ್ರ 365. ಅವುಗಳ ವರ್ಗಗಳ ಮೊತ್ತ 365. ಇನ್ನ ಆ ಸಂಖ್ಯೆಗಳನ್ನ ವರ್ಗ ಮಾಡೋಣ. ಒಂದನೇ ಸಂಖ್ಯೆ x ಐತಿ, ಅದರ ವರ್ಗ x². ಎರಡನೇ ಸಂಖ್ಯೆ ಏನಪ್ಪ ಅಂದ್ರೆ x + 1, x + 1 ಅದರ ವರ್ಗ ಅಂದಾಗ ನಾವು ಬ್ರಾಕೆಟ್ ಹಾಕಿ ಸ್ಕ್ವೇರ್ ಮಾಡಬೇಕು. ಇನ್ನ ಎಷ್ಟಾಗ್ತೈತೆ ಅದು 365 ಆಗ್ತೈತಿ. ಈ ಬ್ರಾಕೆಟ್ ಅನ್ನು ಓಪನ್ ಮಾಡ್ರಿ, x²
ಪ್ಲಸ್ ಈ ಎಕ್ಸ್ ಪ್ಲಸ್ ಒನ್ ಹೆಂಗ್ ಓಪನ್ ಮಾಡಬೇಕು, ಯಾವ ಸೂತ್ರದಾಗ ಐತಿ ನಿಮ್ಗೆ ಆಲ್ರೆಡಿ ಗೊತ್ತಪ್ಪ ಅಂದ್ರ ಈ ತರ ಇದ್ರ ನಿಮ್ಗೆ ಸೂತ್ರ ಒಂದು ಗೊತ್ತದ, ಯಾವಪ್ಪ ಅಂದ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ. ಇಲ್ಲಿ ಇದನ್ನ ವಿಸ್ತರಿಸಿದಾಗ ಎ ಸ್ಕ್ವೇರ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗ್ತೈತಿ. ಅಂದ್ರ ಒಂದನೇ ಸಂಖ್ಯೆಯ ವರ್ಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡನೇ ಸಂಖ್ಯೆಯ ವರ್ಗ 1 ಸ್ಕ್ವೇರ್ ಪ್ಲಸ್ ಎರಡು ಸಂಖ್ಯೆಗಳ ಗುಣಲಬ್ಧದ 2ರಷ್ಟು ಅಂದ್ರೆ 2ab ಐತಿಲ್ಲ ಅದು 2 ಗುಣಿಸ್ರಿ ಅದ್ರ 2 ಪಟ್ಟು ಬರೀರಿ. ಎಕ್ಸ್ ಗುಣ್ಲಿ 1 ಅಂದ್ರ ಎಕ್ಸ್, ಅದ್ರ 2 ಪಟ್ಟು ಅಂದ್ರ 2x ಅಂದ್ರೆ ಇದು ಎ ಸ್ಕ್ವೇರ ಪ್ಲಸ್ ಬಿ ಸ್ಕ್ವೇರ ಪ್ಲಸ್ 2ab ಆಯ್ತಪ್ಪ. ಇವಾಗ ಈ ಪ್ಲಸ್ 365 2 ತಂದ್ಬಿಡ್ರಿ, ಮೈನಸ್ 365 ಈಕ್ವಲ್ ಟು 0 ಉಳಿತಪ್ಪ. ಇವಾಗ ಸಮೀಕರಣ ಇದು 2 ಸಜಾತಿ ಪದ ಅದ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು 2x ಸ್ಕ್ವೇರ್ ಆಗ್ಬಿಡ್ತು. ಇನ್ನು ಒಂದೇ ಎಕ್ಸ್ ಅದ 2x ಅದನ್ನ ಹಂಗೆ ಬರೀರಿ. ಇನ್ನು 365 ಮೈನಸ್ ಐತಪ್ಪ, ಇಲ್ಲಿ ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಅದು ಒಂದೇ ಬರ್ತೈತಿ. 365ರಾಗ 1 ಕಳೆದ್ರ ಮೈನಸ್ 364 ಈಕ್ವಲ್ ಟು 0. ವಿದ್ಯಾರ್ಥಿಗಳೇ, ಈ ಸಮೀಕರಣದ ಪ್ರತಿಯೊಂದು ಪದ ಸಮಸಂಖ್ಯೆ ಆಗಿರುವುದರಿಂದ ಅದು 2ರಿಂದ ಭಾಗ ಹೋಗ್ತಿತ್ತಪ್ಪ. ಹಾಗಾಗಿ ನಾ ಏನ್ ಮಾಡ್ತೀನೋ 2ರಲ್ಲೇ ಭಾಗಿಸ್ತೀನಿ ಈ ಮೇಲಿನ ಸಮೀಕರಣವನ್ನು. ಇದು 2 ಒಂದ್ಲೇ ಹೋಗ್ಬಿಡ್ತಪ್ಪ, ಬರೀ ಎಕ್ಸ್ ಸ್ಕ್ವೇರ್ ಆಯ್ತು. ಇದನ್ನು ಕೂಡ 2ರಿಂದ ಭಾಗಿಸ್ನು, ಇದು 2 ಒಂದ್ಲೇ 2 ಹೋಗ್ಬಿಡ್ತು. ಈ 364ಅನ್ನು 2ರಿಂದ ಭಾಗಿಸಿದಾಗ ಏನಾಗ್ತೈತಿ ಇಲ್ಲಿ ನೋಡ್ರಿ, ಛೇದ ಹೊಡೆದು ತೋರ್ಸ್ ನಿಮ್ಗ. 2 ಒಂದ್ಲೇ 2 3ರಾಗ 2 ಹೋದ್ರೆ 1 ಉಳಿತು. ಇದು ಮುಂದೆ 6 ಐತಿ 16 ಆಯ್ತು. 2 ಎಂಟ್ಲೆ 16, 2 2 4. ಇವಾಗಿದು 182 ಆಗ್ಬಿಡ್ತಪ್ಪ ಈಕ್ವಲ್ ಟು 0. ಏನ್ ಮಾಡಿ ನಾನು ಮೇಲಿನ ಸಮೀಕರಣವನ್ನ 2ರಿಂದ ಭಾಗಿಸಿನಿ. ಓಕೆ, ದೇರ್ಫೋರ್ ವಿದ್ಯಾರ್ಥಿಗಳೇ, ಇವಾಗ ಹಿಂದಿನ ಸಂಖ್ಯೆಯಲ್ಲಿ ಕೂಡ 182 ಬಂದಿತ್ತು. ಈಗೂ ನೋಡ್ರಿ ಇದು ಕೊನೆ ಪದ 182 ಬಂತಿ. ವ್ಯತ್ಯಾಸ ಏನಪ್ಪಾ ಅಂದ್ರ ಅಲ್ಲಿ ಪ್ಲಸ್ 182 ಇತ್ತು, ಈಗ ಮೈನಸ್ 182. ಈಗ 182ಅನ್ನ ಯಾವ ತರ ಅಪವರ್ತಿಸ್ಕೋಬೇಕು ಅಂದ್ರ ಗುಣಾಕಾರ ಮಾಡ್ರ ಮೈನಸ್ 182 ಬರಬೇಕು. ಆದ್ರ ಕಳೆದ್ರ ಕೂಡಿಸಿದ್ರೆ 1 ಬರಬೇಕು. ಇದು ಮೈನಸ್ ಇದ್ರೆ ಆಲ್ರೆಡಿ ನೆನ್ಪಿಟ್ಕೋರಿಪ್ಪ, ಅಪವರ್ತನ 1 ಪ್ಲಸ್ ಇರ್ತೈತಿ, ಇನ್ನೊಂದ ಮೈನಸ್ ಇರ್ತೈತಿ. ಹಾಗಾದ್ರೆ ಈಗ ಹಿಂದಿನ ಸಂಖ್ಯೆ ಒಳಗ ಪ್ರಶ್ನೆ ಒಳಗ ಅಪವರ್ತನ ಏನ್ ಬಂದಿದ್ದು 13 ಮತ್ತು 14 ಬಂದಿತ್ತು. ಅವಾಗ ನಾನು ಇಲ್ಲಿ ಪ್ಲಸ್ ಉಳಿಬೇಕಾಗಿತ್ತು ಅಂದ್ರೆ ದೊಡ್ಡ ಸಂಖ್ಯೆಗೆ ನಾನು ಪ್ಲಸ್ ಕೊಡ್ತನು, ಸಣ್ಣ ಸಂಖ್ಯೆಗೆ ಮೈನಸ್. ಯಾಕಪ್ಪ ಅಂದ್ರೆ ನೋಡ್ರಿ 14ರಾಗ 13 ಕಳೆದ್ರ 1 ಉಳಿತು, ಪ್ಲಸ್ 1 ಉಳಿಬೇಕಾಗೈತಿ. ಹಾಗಾಗಿ ಪ್ಲಸ್ ಮಾಡ್ಕೊಂಡಿನಿ. ಗುಣಾಕಾರ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ಸೇ ಬರ್ತೈತಿ. 13 14 182. ಹಿಂದಿನ ಪ್ರಶ್ನೆ ಗೊತ್ತದ ನಿಮಗ. ಇನ್ನ ಮೊದಲನೇ ಸಂಖ್ಯೆ ಸೇಮ್ ಬರೀತೀರಿ ಎಕ್ಸ್ ಸ್ಕ್ವೇರ್. ಇನ್ನು ಅಪವರ್ತನಗಳನ್ನ ಏನ್ ಮಾಡ್ತೀರಪ್ಪ ಅಂದ್ರ ಇಲ್ಲಿ ಹೆಂಗದಾವ ಹಂಗೆ ಬರೀತೀರಿ ನೀವು. ಪ್ಲಸ್ 14x, ಎರಡನೇದು ಮೈನಸ್ 13x, ಕೊನೆ ಪದ ಸೇಮ್ ಬರೀತೀರಿ ಮೈನಸ್ 182 ಈಕ್ವಲ್ ಟು 0. ವಿದ್ಯಾರ್ಥಿಗಳು, ಇವಾಗ ಕಾಮನ್ ತಗೋತಿರಪ್ಪ. ಮೊದಲ 2 ಸಂಖ್ಯೆಯಲ್ಲಿ ಕಾಮನ್, ನಂತರ 2 ಪದಗಳಲ್ಲಿ ಕಾಮನ್. ಇವು 2 ತರ ಕಾಮನ್ ಸಂಖ್ಯೆ ಯಾವುದು ಇಲ್ಲ. ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ 2ರಾಗ ಹೋಯ್ತಿ. ಹಾಗಾಗಿ ಎಕ್ಸ್ ಅನ್ನ ಕಾಮನ್ ತಗೊಂಡಾಗ ಎಕ್ಸ್ ಸ್ಕ್ವೇರ್ ಇರುವುದರಿಂದ ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ 14 ಉಳಿತು, ಎಕ್ಸ್ ಕಾಮನ್ ತಗೊಂಡಿನಿ. ಇನ್ನು 2ರಾಗ ನೋಡ್ರಿ ಒಂದನೇ ಬ್ರಾಕೆಟ್ ಹೆಂಗೈತಿ, ಎರಡನೇ ಬ್ರಾಕೆಟ್ ಹಂಗೆ ಬರ್ತೈತಿ. ಮೊದಲನೇ ಇದು ಚಿಹ್ನೆ ಯಾವ್ದು ಅದನ್ನೇ ಇಟ್ಕೋಬೇಕು. ಇಲ್ಲಿ 13 ಕಾಮನ್ ತಗೋತಿರಪ್ಪ, ಮೈನಸ್ 13 ಒಂದ್ಲೇ 13, ಬರೀ ಎಕ್ಸ್ ಉಳಿತು. ಮೈನಸ್ ಕಾಮನ್ ತಗೊಂಡಿರುವುದರಿಂದ ಈ ಮೈನಸ್ ಹೋಗಿ ಏನಾಯ್ತಪ್ಪ ಅಂದ್ರೆ ಇದು ಪ್ಲಸ್ ಆಯ್ತು. ಇದು 13 ಒಂದ್ಲೇ 13, 18ರಾಗ 13 ಹೋದ್ರೆ 5 ಉಳಿತು, 52 ಆಯ್ತು. 13 4 52. ನಾಗ್ಲೇ ಹೇಳಿದೆ ನಿಮ್ಗ 2 ಬ್ರಾಕೆಟ್ ಸೇಮ್ ಬರ್ತಾವು ಅಂತ. ಸೇಮ್ ಒಂದು ನೋಡ್ರಿ. ಇನ್ ಮತ್ತೆ 2 ಪದಗಳಲ್ಲಿ ಎಕ್ಸ್ ಪ್ಲಸ್ 14 ಕಾಮನ್ ಅದ, ಕಾಮನ್ ತಗೊಂಡ್ಬಿಡ್ರಿ. ಎಕ್ಸ್ ಪ್ಲಸ್ 14 ಕಾಮನ್ ತಗೊಂಡೆ. ಇಲ್ಲಿ ಏನ್ ಉಳಿತಪ್ಪ ಎಕ್ಸ್ ಉಳಿತು, ಇಲ್ಲಿ ಏನ್ ಉಳಿತಪ್ಪ 13 ಉಳಿತು ಈಕ್ವಲ್ ಟು 0. ಇನ್ನು 2 ಬ್ರಾಕೆಟ್ಗಳ ಗುಣಲಬ್ಧ 0ಗೆ ಸಮ ಮಾಡ್ಕೊಂಡ್ಬಿಡುನು. ಎಕ್ಸ್ ಪ್ಲಸ್ 14 ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 13 ಈಕ್ವಲ್ ಟು 0. ದೇರ್ಫೋರ್ ಎಕ್ಸ್ ಈಕ್ವಲ್ ಟು ಪ್ಲಸ್ 14 ಈ ಕಡೆ ಬಂದಾಗ ಏನಾಯ್ತು ಮೈನಸ್ 14 ಆಯ್ತು. ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ 13 ಈ ಕಡೆ ಬಂದಾಗ ಏನಾಯ್ತು ಅಂದ್ರ ಪ್ಲಸ್ 13 ಆಯ್ತು. ನಮಗೆ ಎಕ್ಸ್ಗೆ 2 ಬೆಲೆ ಸಿಕ್ಕುಪ. ಇಲ್ಲಿ ಇಂಪಾರ್ಟೆಂಟ್ ಅದ ನೋಡ್ರಿ, ನೀವು ಎಕ್ಸ್ ನ ಯಾವ ಬೆಲೆ ಅಂತ ತಗೋತೀರಿ. ನಮಗೇನು ಯಾರು ಪ್ರಶ್ನೆ ಒಳಗ 2 ಅನುಕ್ರಮ ಧನ ಪೂರ್ಣಾಂಕಗಳು ಅಂದಾಗ ಇಲ್ಲಿ ಧನ ಪೂರ್ಣಾಂಕ ಯಾವ್ದೈತಪ್ಪ ಅಂದ್ರ ಎಕ್ಸ್ ಐತಿ. ಹಾಗಾಗಿ ನಾನು ಈ ಎಕ್ಸ್ ಈಕ್ವಲ್ ಟು ಪ್ಲಸ್ 13ನೇ ತಗೋತೀನಿ. ದೇರ್ಫೋರ್ ಆ 2 ಅನುಕ್ರಮ
ಧನ ಪೂರ್ಣಾಂಕಗಳು. ಆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು. ಈಗ ಒಂದನೇ ಸಂಖ್ಯೆಯನ್ನು ನಾವು ಎಕ್ಸ್ ತಗೊಂಡಾಗ ಎರಡನೇ ಸಂಖ್ಯೆ ಏನಂತ ಹೇಳಿದೆ ನಾನು, ಎಕ್ಸ್ ಪ್ಲಸ್ 1 ಆಗ್ತೈತಿ. ಆಗ ಎಕ್ಸ್ ನ ಬೆಲೆ ಎಷ್ಟಪ್ಪ ಅಂದ್ರೆ 13 ಮತ್ತು ಎಕ್ಸ್ ಪ್ಲಸ್ 1 ಅಂದ್ರೆ 13 ಪ್ಲಸ್ 1 ಎಷ್ಟಾಗ್ಬಿಡ್ತಪ್ಪ ಅಂದ್ರೆ 13 ಮತ್ತು 14. ವಿದ್ಯಾರ್ಥಿಗಳು ಈ ತರ ಪ್ರಶ್ನೆಗಳನ್ನ ಸಾಕಷ್ಟು ಬಾರಿ 3 ಅಂಕಕ್ಕೆ ಕೇಳ್ಯಾರ. ಹಾಗಾಗಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ರಿಪ್ಪ, ಅಷ್ಟು ಕಷ್ಟ ಏನಿಲ್ಲ ಇದು. ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ 5ನೇ ಪ್ರಶ್ನೆ. 5ನೇ ಪ್ರಶ್ನೆ ಬಹಳಷ್ಟು ಸುಲಭವಾಗಿದೆ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ಈ ತರ ಪ್ರಶ್ನೆಯನ್ನ ಬಹಳಷ್ಟು ಸಲ ಕೇಳ್ಯಾರ. ಇದನ್ನು ನೀವು ಕೂಡ ನಿಮ್ಮ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಂಡ್ಬಿಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿ ನೋಡ್ರಪ್ಪ ಏನದು ಕ್ವಶನ್. ಒಂದು ಲಂಬಕೋನ ತ್ರಿಭುಜ ಎತ್ತರ, ಇದು ಎತ್ತರಪ್ಪ, ಇದು ಅದರ ಪಾದ ಬೇಸ್ ಅಂತ ನಾನು ಬರಿತೀನಿ. ಈಗ ಅವೆರಡರ ನಡುವೆ ಸಂಬಂಧ ಕೊಡಾರಪ್ಪ ಅವರು. ಸಂಬಂಧ ಏನಪ್ಪ ಅಂದ್ರ ಅದರ ಎತ್ತರವು ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ಅಂದ್ರೆ ಪಾದ ಎಷ್ಟೈತೋ ಅದಕ್ಕಿಂತ ಎತ್ತರ 7 ಕಡಿಮೆ ಐತಿ ಅಂತಪ್ಪ. ಈಗ ನಾನು ಪಾದ ಎಕ್ಸ್ ಮೀಟರ್ ಅಂತ ತಗೊಂಡಿದ್ದೆ, ಆದ್ರೆ ಇವು ಎಕ್ಸ್ ಸೆಂಟಿಮೀಟರ್ ತಗೊಳ್ಳೋಣ. ಯಾಕಂದ್ರಪ್ಪ ಅಂದ್ರ ಇಲ್ಲಿ ವಿಕರ್ಣ ಸೆಂಟಿಮೀಟರ್ ಕೊಡೋಣ. ಅವಾಗ ಇದೇನಪ್ಪ ಅಂದ್ರ ಇದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಆಗ್ತೈತಿ. ಅಂದ್ರೆ ಈಗ ಆಲ್ರೆಡಿ ಪಾದ ಎಕ್ಸ್ ಐತಿ, ಇದಕ್ಕಿಂತ 7 ಕಡಿಮೆ ಅಂದ್ರ ಎಕ್ಸ್ ಮೈನಸ್ 7 ಸೆಂಟಿಮೀಟರ್. ಮತ್ತೆ ಇನ್ನೊಂದು ಏನ್ ಕೊಟ್ರಪ್ಪ ಅಂದ್ರ ಅದರ ವಿಕರ್ಣ ಅಂದ್ರ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ 90 ಡಿಗ್ರಿ ಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನ ವಿಕರ್ಣ ಅಂತ ಕರೀತಾರಪ್ಪ. ಹಾಗಾದ್ರೆ ಎಸಿ ವಿಕರ್ಣ ಆಯ್ತು. ಅದರ ಉದ್ದ 13 ಸೆಂಟಿಮೀಟರ್ ಕೊಟ್ಟಾರ. ಇನ್ನು ಪೈಥಾಗೋರಸ್ನ ಪ್ರಮೇಯ ಇಲ್ಲಿ ಏನ್ ಮಾಡೋಣಪ್ಪ, ನಾವು ಬರ್ಕೋನು ಪಾದವು ಎಕ್ಸ್ ಸೆಂಟಿಮೀಟರ್ ಆಗಿರಲಿ. ದೇರ್ಫೋರ್ ಆಗ ಎತ್ತರ ಏನಾಗ್ತೈತಪ್ಪ ಅಂದ್ರ ಇದಕ್ಕಿಂತ 7 ಕಡಿಮೆ ಆಗ್ಬೇಕು, ಎಕ್ಸ್ ಮೈನಸ್ 7 ಸೆಂಟಿಮೀಟರ್ ಆಗ್ತೈತಿ. ಇನ್ನು ವಿಕರ್ಣ ಅಂತೂ ಆಲ್ರೆಡಿ ಕೊಟ್ಟೇದನಪ್ಪ 13 ಅತ್ತ. ಇನ್ನ ಈ ತ್ರಿಭುಜದ ಹೆಂಗ್ ಕಂಡಿಡ್ಬೇಕು ಬಾಹುಗಳಂದ್ರ ಇಲ್ಲಿ ಒಂದು ಪೈಥಾಗೋರಸ್ನ ಪ್ರಮೇಯ ಬರ್ತೈತಪ್ಪ. ಪೈಥಾಗೋರಸನ ಈ ಪೈಥಾಗೋರಸ್ನ ಪ್ರಮೇಯ ಏನಪ್ಪಾ ಅಂದ್ರ ಕೇವಲ ಲಂಬಕೋನ ತ್ರಿಭುಜಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ತ್ರಿಭುಜ ಎ ಬಿ ಸಿ ಅಲ್ಲಿ ಇಲ್ಲಿ ಕೋನ ಬಿ 90 ಡಿಗ್ರಿ ಅದಪ್ಪ. ಹಾಗಾಗಿ ಪೈಥಾಗೋರಸ್ ಪ್ರಮೇಯ ಏನ್ ಹೇಳ್ತೈತೆ ಅಂದ್ರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗ, ವಿಕರ್ಣ ಅಂದ್ರೆ ಆಲ್ರೆಡಿ ಹೇಳಿನಿ 90 ಡಿಗ್ರಿ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಅದರ ವರ್ಗ ಸ್ಕ್ವೇರ್. ಉಳಿದೆರಡು ಬಾಹುಗಳು ಯಾವ್ದಪ್ಪ ಅಂದ್ರ ಒಂದು ಎ ಬಿ ಅದ ಅದರ ವರ್ಗ ಪ್ಲಸ್ ಇನ್ನೊಂದು ಬಾಹು ಬಿ ಸಿ ಅದ. ಅವೆರಡು ವರ್ಗ ಮಾಡಿ ಕೂಡಿಸಿದಾಗ ಎಷ್ಟು ಬರುತ್ತೋ ಅದು ವಿಕರ್ಣದ ವರ್ಗಕ್ಕ ಸಮ ಇರ್ತೈತಿ. ಒಂದು ಲಂಬಕೋನ ತ್ರಿಭುಜ ಬರ್ಕೊಂಡಪ್ಪ ಸಂಬಂಧ ಇದು. ನೀವು ಆಲ್ರೆಡಿ ಇದು ಹೋದ್ಸಲ ಹಳಿ ಸಿಲೆಬಸ್ದಾಗ ಏನಪ್ಪಾ ಅಂದ್ರೆ ತ್ರಿಭುಜದ ಅಧ್ಯಾಯದಲ್ಲಿ ಪೈಥಾಗೋರಸ್ ಪ್ರಮೇಯ ಇತ್ತು. ಇವಾಗ ಅದನ್ನ ತೆಗೆದಾಕ್ಯಾರಪ್ಪ. ಈ ಸಂಬಂಧ ನಿಮ್ಗೆ ನೆನಪಿರ್ಬೇಕು. ಪೈಥಾಗೋರಸ್ ಇನ್ನು ಟ್ರಿಗ್ನೋಮೆಟ್ರಿ ಅಭ್ಯಾಸದಾಗೂ ಕೂಡ ನಾವು ಪೈಥಾಗೋರಸ್ ಪ್ರಮೇಯನ ಪದೇ ಪದೇ ಉಪಯೋಗಿಸ್ತೀವಿ. ಪೈಥಾಗೋರಸ್ ಪ್ರಮೇಯ ನೋಡ್ರಿ, ಒಂದು ಲಂಬಕೋನ ತ್ರಿಭುಜ ಇರ್ತೈತಿ, ಅದ್ರಾಗ ಒಂದು ಕೋನ 90 ಡಿಗ್ರಿ ಇದ್ರೆ ಅದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಇವಾಗ ನಾ ಆಲ್ರೆಡಿ ಬಾಹುಗಳ ಬೆಲೆಗಳು ಅದಾವಪ್ಪ, ಇಲ್ಲಿ ಗೊತ್ತೈತಿ. ಎ ಸಿ ಅದ್ರ ವಿಕರ್ಣದ ಬೆಲೆ ಎಷ್ಟಪ್ಪ ಅಂದ್ರೆ 13 ಅದು. ಇಲ್ಲಿ ಸ್ಕ್ವೇರ್ ಇರೋ ಅಂದ್ರೆ 13 ಸ್ಕ್ವೇರ್. ಎ ಬಿ ಏನಪ್ಪಾ ಅಂದ್ರೆ ನಮ್ಗ ಎತ್ತರ ಬೆಲೆ ಎಷ್ಟಪ್ಪ ಅಂದ್ರ ಎಕ್ಸ್ ಮೈನಸ್ 7 ಪ್ಲಸ್ ಬಿ ಸಿ ಅಂದ್ರೆ ಅದ್ರ ಪಾದ ನಾನು ಎಕ್ಸ್ ಅಂತ ತಗೊಂಡನು, ಅದ್ರ ಸ್ಕ್ವೇರ್ ಐತಿ ಎಕ್ಸ್ ಸ್ಕ್ವೇರ್. ಈ ತರಪ್ಪ ಇನ್ನ ಸ್ಕ್ವೇರ್ ಮಾಡ್ಬಿಡ್ರಿ. 13ರ ವರ್ಗ 169. ಇದು ಎ ಮೈನಸ್ ಬಿ ರೂಪದಾಗ ಐತಿ. ಅಂದ್ರೆ ಎ ಮೈನಸ್ ಬಿ ವಿಸ್ತಾರ ರೂಪ ನಿಮ್ಗೆ ಆಲ್ರೆಡಿ ಗೊತ್ತಪ್ಪ ಅಂದ್ರೆ ಏನ್ ಬರ್ತೈತಿ, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈ ತರ ಬರ್ತದಪ್ಪ. ಹಾಗಾಗಿ 1ನೇ ಸಂಖ್ಯೆಯ ವರ್ಗ ಪ್ಲಸ್ 2ನೇ ಸಂಖ್ಯೆಯ ವರ್ಗ, ಇಲ್ಲಿ 2ನೇ ಸಂಖ್ಯೆ ಯಾವಪ್ಪ 7 ಅದ, 7ರ ವರ್ಗ 49. ಇನ್ ಮೈನಸ್ ಈ ಎರಡು ಗುಣಿಸಿ ಅದ್ರ 2 ಪಟ್ಟು ಬರಿಬೇಕು. ಮೈನಸ್ 7 ಗುಂಡೆ ಎಕ್ಸ್ 7x 7 2 ಪಟ್ಟು ಅಂದ್ರ 14x. ಇಲ್ಲಿ ಪ್ಲಸ್ ಒಂದು ಎಕ್ಸ್ ಸ್ಕ್ವೇರ್ ಐತಪ್ಪ ಆಲ್ರೆಡಿ. ಇನ್ನ ನೋಡ್ರಿ ಈ ಎಕ್ಸ್ ಸ್ಕ್ವೇರ್ ಇದು ಒಂದು ಎಕ್ಸ್ ಸ್ಕ್ವೇರ್, ಎರಡು ಕೂಡಿಸ್ರಿ 2x ಸ್ಕ್ವೇರ್. ಇಲ್ಲಿ ಮೈನಸ್ 14x ಒಂದದ ಬರೀರಿ.
ಈ ಪ್ಲಸ್ 49 ಹಾಗೆ ಇಡ್ರಿ. ಇವಾಗ ಈ 169 ಎಡಕ್ಕೆ ತೊಂಬರಿ ಮೈನಸ್ 169 ಈಕ್ವಲ್ ಟು 0. ಇದು ಒಂದು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಬತ್ತಪ್ಪ. ಇವಾಗ 2x² ಮೈನಸ್ 14x, ಇಲ್ಲಿ ಎರಡು ಸಂಖ್ಯೆ ಅದ ನೋಡ್ರಿ, ಸಜಾತಿ ಪದ ಅದವು, ಅವು ಎರಡು ಏನು ಮಾಡಿಬಿಟ್ರಿಪ್ಪ ಅಂದ್ರೆ ಒಂದೇ ಮಾಡ್ರಿ. 169ರಾಗ 49 ಕಳೆದು ಬಿಡ್ತೀರಿ. 169 ದೊಡ್ಡದಿರೋದನ್ನ ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆನೇ ಬರ್ತೈತಿ. ಇಲ್ಲಿ ದೊಡ್ಡ ಸಂಖ್ಯೆ 169, ಅದ್ರ ಚಿಹ್ನೆ ಮೈನಸ್, ಆಗ ಉತ್ತರ ಮೈನಸ್ ಬರ್ತಾ ಕಳೆದಿವಿ. ಇನ್ನು 169ರಾಗ 49 ಕಳೆದ್ರ 120 ಬತ್ಪ, ಇದು ಈಕ್ವಲ್ ಟು 0. ಇವು ಮೂರು ಸಂಖ್ಯೆಗಳ ಸಮ ಅದಾವ ನೋಡ್ರಿ, ಸಮ ಸಂಖ್ಯೆ ಅದಾವ. ಹಾಗಾಗಿ ಅವು ಮೂರದ್ದು ಏನ್ ಮಾಡೋಣ, 2ರಿಂದ ಭಾಗ ಮಾಡೋಣ. ಇದನ್ನ 2ರಿಂದ ಭಾಗಿಸಿದಾಗ ಮೇಲಿನ ಸಮೀಕರಣ 2ರಿಂದ ಭಾಗಿಸಿದಾಗ ಅಂತ ಬರೀರಿ. ಮೇಲಿನ ಸಮೀಕರಣವನ್ನು 2ರಿಂದ ಭಾಗಿಸಿದಾಗ ಏನಾಗ್ಬಿಟ್ಟಿದಪ್ಪ, 2 1 2 2x² ಆಯ್ತು. ಇದು 2 7 14, ಇದು 2 6 12, ಮುಂದಿನ 0 ಈಕ್ವಲ್ ಟು 0 ಸಿಗ್ಬಿಟ್ಟಪ್ಪ. ಇನ್ನು ನಮಗೇನಪ್ಪ, ಇದು 60 ಬಂತಿ. ಇದು ಮೈನಸ್ 60ರ ಅಪವರ್ತನಗಳನ್ನು ಬರ್ಕೋಬೇಕು ನಾವು. ಇವಾಗ ಗುಣಾಕಾರ ಮಾಡ ಮೈನಸ್ ಬರ್ಬೇಕಂದ್ರೆ 2ರಾಗ 1 ಪ್ಲಸ್ 1 ಮೈನಸ್ ಇರ್ಲಾಕೆ ಬೇಕು. 1 ಪ್ಲಸ್ ಇರಬೇಕು, 1 ಮೈನಸ್ ಇರಬೇಕು. ಯಾವ್ದು ಮೈನಸ್ ಇರ್ಬೇಕು, ಯಾವ್ದು ಮೈನಸ್ ಇರ್ಬೇಕಂದ್ರ ಇಲ್ಲಿ ಮೈನಸ್ ಉಳ್ದೈತಿ ಅಂದ್ರ ದೊಡ್ಡ ಸಂಖ್ಯೆನೇ ಮೈನಸ್ ಬರ್ಬೇಕಪ್ಪ. ಹಾಗಾದ್ರೆ 60ರಂತ ಅಪವರ್ತನಗಳು ಯಾವ್ದವಪ್ಪ? ಈಗ ನೋಡ್ರಿ, 10 6 60 ಐತಿ. 10ರಾಗ 6 ಕಳೆದ್ರೆ 7 ಬರಂಗಿಲ್ಲ. ಮತ್ರಿ 10 ಯಾವ್ದಪ್ಪ, ಮತ್ತೆ 60 ಯಾವ ಬರ್ತಿ? 12 5 60ಪ್ಪ. ನೋಡ್ರಿ, 12ರಾಗ 5 ಕಳೆದ್ರ 7 ಉಳಿತೈತಿ. ನಾವು ಮೈನಸ್ 7 ಉಳ್ಬೇಕಾಗಿತ್ತು ಅಂದ್ರ ಇದನ್ನ ಮೈನಸ್ ಮಾಡೋಣ. ಅಂದ್ರೆ ದೊಡ್ಡ ಸಂಖ್ಯೆ ಮೈನಸ್ 12 ಆಯ್ತು. 12 ಆಯ್ತು, ಅದನ್ನ ಮೈನಸ್ ತಗೊಂಡು ಇದು 5. ಇನ್ನು ಅಪವರ್ತನ ಇಲ್ಲಿ ಬರ್ಕೊಂಡ್ಬಿಡ್ರಿ. ಅಪವರ್ತ ಸಿರ್ಕೋತ ಮುಂದಿನ ಅಂತ್ರಿ ನಿಮ್ಗೆ x² ಮೈನಸ್ 12x ಪ್ಲಸ್ 5x ಮೈನಸ್ 60 ಈಕ್ವಲ್ ಟು 0. ಇನ್ನು ಇವು 2 ಕಾಮನ್, ಇವು 2 ಕಾಮನ್, 2 ಕಾಮನ್ x ಮೈನಸ್ 12 ಉಳಿತಪ್ಪ. ಇಲ್ಲಿ ಪ್ಲಸ್ ಐತ್, ಪ್ಲಸ್ ಬರೀರಿ. 5 ಇದು ಎಕ್ಸ್ ಪ್ಲಸ್, ಇದು ಹೆಂಗ್ ಬಂದೈತೋ ಇದು ಹಂಗೆ ಬರ್ತಿ. ಹಾಗಾಗಿ ಇದು ಎಕ್ಸ್ ಒಂದೇ ಉಳಿಬೇಕಂದ್ರೆ 5 ಕಾಮನ್ ತಗೋದು ನಾವು. 5 ಕಾಮನ್ ತಗೊಂಡ್ರೆ ಎಕ್ಸ್ ಉಳಿತು. ಮೈನಸ್ 5 1 5, 1 ಉಳಿತು, 10 ಆಯ್ತು. 5 2 10 ನೋಡ್ರಿ, x ಮೈನಸ್ 12 x ಮೈನಸ್ 12. ದೇರ್ ಫಾರ್ ಇವಾಗ ಎರಡು ಪದದಲ್ಲಿ x ಮೈನಸ್ 12 ಐತಪ್ಪ. ಎರಡು ಕಡೆನು ಕಾಮನ್ ತಗೊಂಡ್ಬಿಡೋನು. x ಮೈನಸ್ 12 ತಗೊಂಡ್ರೆ ಇಲ್ಲಿ x ಉಳಿತು. ಇಲ್ಲಿ x ಮೈನಸ್ 12 ತಗೊಂಡ್ರೆ ಇಲ್ಲಿ ಪ್ಲಸ್ 5 ಉಳಿತು ಈಕ್ವಲ್ ಟು 0. ದೇರ್ ಫೋರ್ ಎರಡು 0ಗೆ ಸಮ ಮಾಡ್ಕೊಂಡ್ಬಿಡ್ರಿ. x ಮೈನಸ್ 12 ಈಕ್ವಲ್ ಟು 0 ಅಥವಾ x ಪ್ಲಸ್ 5 ಈಕ್ವಲ್ ಟು 0. ದೇರ್ ಫೋರ್ x ನ ಬೆಲೆ ಒಂದು 12 ಬತ್ತಪ್ಪ, ಇನ್ನೊಂದು x ನ ಬೆಲೆ ಮೈನಸ್ 5 ಬಂತು. ವಿದ್ಯಾರ್ಥಿಗಳು ಒಂದು ನಿಮಗೆ ಗೊತ್ತಿರಲಿ, ತ್ರಿಭುಜದ ಬಾಹುಗಳು ಯಾವಾಗಲೂ ಧನಸಂಖ್ಯೆ ಆಗಿರ್ತಾವು. ಹಾಗಾಗಿ ಇಲ್ಲಿ ಧನಸಂಖ್ಯೆ ಯಾವ್ದಪ್ಪ ಅಂದ್ರೆ x 12 ಐತಿ. ಹಾಗಾಗಿ ನಾ ಏನ್ ಮಾಡ್ತೀನಪ್ಪ ಅಂದ್ರ x ನ ಬೆಲೆಯನ್ನು 12 ತಗೋತ್ನು. ಬಾಹುಗಳ ಅಳತೆಗಳು ಯಾವಾಗಲೂ ಧನಸಂಖ್ಯೆ ಆಗಿರುತ್ತವೆ ಅಂತ ಬರೀರಿ. ತ್ರಿಭುಜ ಅಳತೆಗಳು ಯಾವಾಗಲೂ ಧನಸಂಖ್ಯೆ ಆಗಿರ್ತವೆ. ದೇರ್ಫೋರ್ ಆದ್ದರಿಂದ x ಅಂದ್ರೆ ನಾವು ಪಾದ ತಗೊಂಡಿವಿ. ತ್ರಿಭುಜದ ಪಾದ x ಅದಪ್ಪ ಅಂದ್ರ x ದ ಬೆಲೆ ಎಷ್ಟು ಬತ್ತಪ್ಪ ಅಂದ್ರ 12 ಸೆಂಟಿಮೀಟರ್ ಬತ್ತಪ್ಪ. ಇನ್ನ ಅದರ ಎತ್ತರ ಇದಕ್ಕಿಂತ 7 ಕಡಿಮೆ ಐತಪ್ಪ ಅಂದ್ರ ಇನ್ನ 12 ಮೈನಸ್ x. 12ರಾಗ 7 ಕಳೆದ್ ಬಿಡ್ತೀರಿ. 12ರಾಗ 7 ಕಳೆದ್ ಬಿಡ್ರಿ. 12ರಾಗ 7 ಕಳೆದ್ರೆ ಎಷ್ಟು ಉಳಿತಪ್ಪ ಅಂದ್ರ 5 ಸೆಂಟಿಮೀಟರ್. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗ ಇದು ಕೂಡ 3 ಅಥವಾ 4 ಮಾರ್ಕ್ಸ್ ಕೇಳ್ತಕ್ಕಂತ ಪ್ರಶ್ನೆ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ನೋಡಿದ್ರೆ ನಿಮ್ಗೆ ಬಹಳಷ್ಟು ದೊಡ್ಡದೈತಿ ಅಂತ ಹೇಳ್ಕಿಂತ ಭಯ ಬಡಕ್ ಹೋಗ್ಬೇಡ್ರಿ. ಇದನ್ನು ನೀವು ಓದಿದ ತಕ್ಷಣ ಬಿಡಿಸಕ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಲಭವಾಗಿತ್ತು ಅಂತ. ಇಲ್ಲೇನಪ್ಪ ಅಂದ್ರೆ ಒಂದು ಗುಡಿ ಕೈಗಾರಿಕೆಯು ಒಂದು ನಿರ್ದಿಷ್ಟ ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಕೊಟ್ಟನ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ರೂಪಾಯಿ 90 ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ನಾವು ಇವಾಗ ಏನ್ ಮಾಡೋಣಪ್ಪ ಅಂದ್ರ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಕಂಡುಹಿಡಿಯ ಅಂದ್ರ ಅದನ್ನ ನಾವು x ರೂಪಾಯಿ ಅಂತ ಬರ್ಕೊಳ್ಳೋಣ. ಇನ್ನ ಆ ಪ್ರಶ್ನೆ ಮುಂದೆ ಓದಿದಾಗ ಏನಾಗ್ತೈತಪ್ಪ ಅಂದ್ರ
ಸಂಬಂಧ ಗೊತ್ತಾಗ್ತದೆ ನಮಗ. ನಿರ್ದಿಷ್ಟ ಸಂಖ್ಯೆ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಎಷ್ಟದಪ್ಪ ಅಂದ್ರ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಇಲ್ಲಿ ಇಂಪಾರ್ಟೆಂಟ್ ಅದಪ್ಪ. ಏನೈತಪ್ಪ ಅಂದ್ರ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಏನ್ ಬರ್ಕೊಂಡಿವಿ, ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಕ್ಸ್ ಅಂತ ಬರ್ಕೊಂಡಿವಿ. ಹಾಗಾಗಿ ಅದರ ಸಂಬಂಧ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 2ರಷ್ಟು ಅಂದ್ರೆ ಏನ್ ಮಾಡ್ಬೇಕು, 2ರಲ್ಲೇ ಗುಣಿಸ್ಬೇಕು. 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯ್ತು. 2ರಷ್ಟ ಮತ್ತೆ ಅದಕ್ಕಿಂತ 3 ಹೆಚ್ಚು ಅಂದಾಗ ಪ್ಲಸ್ ಮಾಡ್ಬೇಕು. 3 ಹೆಚ್ಚು ಅಂದ 3 ಪ್ಲಸ್ ಮಾಡ್ತೀನಿ ನಾನು. ಪ್ರತಿ ಮಡಿಕೆ ಉತ್ಪಾದನಾ ವೆಚ್ಚ ಇಷ್ಟ ಐತಪ್ಪ, ಇಷ್ಟು ರೂಪಾಯಿಗಳು ಆಯ್ತು. ಇನ್ನು ಮುಂದೆ ಪ್ರಶ್ನೆ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ, ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟಪ್ಪ ಅಂದ್ರ 90 ರೂಪಾಯಿ ಐತಿ. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ಹೆಂಗಪ್ಪ, ಒಂದು ಪ್ರತಿ ಮಡಿಕೆಯ ಬೆಲೆ ಎಷ್ಟದ 2x + 3 ಅದಪ್ಪ. 2x + 3 ಇದು ಒಂದು ಮಡಿಕೆಯ ಬೆಲೆ. ಒಂದು ಉದಾಹರಣೆ ವಿದ್ಯಾರ್ಥಿಗಳು ಇದನ್ನ ಇನ್ನ ಪೂರ್ಣ ಮಾಡೋಕ್ಕಿಂತ ಮುಂಚೆ, ಈಗ ಒಂದು ಪೆನ್ನಿನ ಬೆಲೆ 5 ರೂಪಾಯಿ ಐತಿ. ಒಂದು ವೇಳೆ ನಾವು 10 ಪೆನ್ ಖರೀದಿ ಮಾಡ್ರೆ ಎಷ್ಟು ರೊಕ್ಕ ಕೊಡ್ತೀವಪ್ಪ, ಒಂದು ಪೆನ್ನಿಗೆ ಎಷ್ಟು 5. ಹಾಗಾದ್ರೆ 10 ಪೆನ್ನಿಗೆ ಎಷ್ಟು ಅಂದ್ರ 5 × 50 ಅಂತೇಳಿ ಗುಣಾಕಾರ ಮಾಡಿ ಹೇಳ್ತೀವಿ. ಇಲ್ಲಿ ಅದೇ ತರಾನೇಪ, ಒಂದು ಮಡಿಕೆಯ ಬೆಲೆ ಎಷ್ಟದಪ್ಪ ಅಂದ್ರ 2x + 3 ಅದ. ನಾವು ಆ ದಿನ ಎಷ್ಟು ಮಡಿಕೆಗಳನ್ನ ತಯಾರು ಮಾಡಿವಿ ಅಂದ್ರ ಎಕ್ಸ್ ಮಡಿಕೆಗಳನ್ನ ತಯಾರು ಮಾಡಿವಿ. ಅದೆಲ್ಲ ಹಾಗಾದ್ರ ಒಂದು ಮಡಿಕೆಯ ಬೆಲೆ 2x + 3, ಎಕ್ಸ್ ಮಡಿಕೆಗಳ ಬೆಲೆ ಅಂದ್ರೆ 2 ಗುಣಾಕಾರ ಮಾಡ್ಬೇಕು. ಅದು ಒಟ್ಟು ವೆಚ್ಚ ಕೊಟ್ಟಾನವ ಎಷ್ಟಪ್ಪ ಅಂದ್ರ 90 ರೂಪಾಯಿ ಐತಿ. ಇನ್ನ ಗುಣಾಕಾರ ಮಾಡೋ ನೀವು 2x × x ಅಂದ್ರ 2x² ಪ್ಲಸ್ 3 × x ಅಂದ್ರ 3x. ಈ ಪ್ಲಸ್ 90 ಕಾಣ್ತಾ ಬಿಡ್ರಿ, -90 ಆಯ್ತು, = 0. ಒಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂದ್ಬಿಡ್ಪ. ಇವಾಗ ಈ 2x² ನ ಸಗುಣಕ್ಕೆ ಒಂದಕ್ಕಿಂತ ಭಿನ್ನವಾಗಿ ಏನೇ ಇದ್ರು ಕೊನೆಯ ಸಂಖ್ಯೆ ಗುಣಿಸ್ಬೇಕು ಅಂತ ಹೇಳಿ. ಈಗ -90 × 2 ಅಂದ್ರ -180 ಆಯ್ತು. ಈಗ ನಾ -180 ಅಪವರ್ತನಗಳನ್ನ ನಾನು ತಗೋಬೇಕು. ಈಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ರಪ್ಪ, -180 ಅಪವರ್ತನಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಿಡ್ರಿ. ಕ್ಯಾಲ್ಕುಲೇಟ್ ಮಾಡಿ 2 × 9 = 18 0. ಇನ್ನು ಮುಂದೆ 2 × 45 = 90. ಇನ್ನ 3 × 15 = 45. 3 × 5 = 15. 5 × 1 = 5 ಅಪವರ್ತನಗಳು ಸಿಕ್ಕುಪ್ಪ ನನಗೆ. ಇವು 180 ಅಪವರ್ತನಗಳದವಪ್ಪ. ಈ 185 ಅಪವರ್ತನಗಳನ್ನ 2 ಗುಂಪು ಮಾಡಿ ನೋಡ್ರಿ. ನಾ ಇವು ಮೊದಲು 3 ಮಾಡ್ತು, ನಂತರ 2 ಮಾಡ್ತನಪ್ಪ. ಈ ಮೊದಲು 3 ದಿನ ಆಯ್ತು, 2 × 2 = 4, 4 × 3 = 12 ಆಯ್ತು. ಮತ್ತೆ ಇದು 2 5 × 3 = 15 ನೋಡ್ರಿ, 2 ಅಪವರ್ತನ. ಈಗ 15ರಾಗ 12 ಕಳೆದ್ರೆ ಎಷ್ಟು ಬರ್ತೈತಿ, 3 ಬರ್ತೈತಿ. ನನಗೆ ಮಧ್ಯದ ಪದ 3 ಬರ್ಬೇಕಾಗಿತ್ತು, ಸಿಕ್ತು. ಗುಣಲಬ್ಧ 12 × 15 ಮಾಡಿದ್ರೆ 90 -180 ಬರ್ಬೇಕು, ಬರತೈತೆ ಅದು. ಇವಾಗ ನನಗಿದು ಮಧ್ಯದ ಪದ ಪ್ಲಸ್ ಇರೋದ್ರಿಂದ ಒಂದು ಅಪವರ್ತನ 15, ಇನ್ನೊಂದು ಗುಣಲಬ್ಧ ಮೈನಸ್ ಬರ್ಬೇಕು. ಅಂದ್ರ ಇದ್ರಾಗ ಒಂದು ಪ್ಲಸ್ ಒಂದು ಮೈನಸ್. ಯಾವ್ದು ಪ್ಲಸ್ ಅಂದ್ರ ಇಲ್ಲಿ ಮಧ್ಯದ ಪದ ಯಾವ್ದು ನೋಡ್ರಿ, ಅದನ್ನ ದೊಡ್ಡ ಸಂಖ್ಯೆ ಕೊಡ್ರಿ. ಇದು ಪ್ಲಸ್, ಇದು ಮೈನಸ್. ಅಪವರ್ತನ ಬರ್ಕೋರಿ. ಇವಾಗ ಅಪವರ್ತನ ಬರ್ಕೋತಿರಪ್ಪ. 2x² ಇದು -12x ಪ್ಲಸ್ 15x. ಇದು ಕೊನೆಯ ಪದ ಸೇಮ್ ಬರಿಬೇಕು, -90 ಇಸ್ಕೊಡ್ರಿ. ಮೊದಲು 2ರ ಕಾಮನ್ ತಗೋರಿ, ನಂತರ 2ರ ಕಾಮನ್. ಮೊದಲು 2ರ ಕಾಮನ್ ನೋಡ್ರಿ, ಏನದ 2x ಕಾಮನ್. ಯಾಕಪ್ಪ 2 × 1 = 2 6 ಆಗ್ತೈತಿ. x 2 ಕಡೆ ಐತ, ಹಾಗೆ 2 × 1 = 2 x ಉಳಿತು, -2 × 6 = 12. ಇನ್ನ ಪ್ಲಸ್ ಐತಿ, ಪ್ಲಸ್ ಬರೀರಪ್ಪ ಇಲ್ಲಿ. ಇದು ಎಷ್ಟೈತೋ 1ನೇ ಬ್ರಾಕೆಟ್ 2ನೇ ಬ್ರಾಕೆಟ್ ಅಷ್ಟೇ ಬರ್ತೈತೆ ಗೊತ್ತಾ ನಿಮ್ಗೆ. 15 ಮಗೆ 90 ಐತಿ, ಹಾಗಾಗಿ 15 ಕಾಮನ್ ತಗೊಳ್ಳೋನು. ಇದು 15 × 1 = 15, x ಉಳಿತು, 15 × 6 = 90 = 0. ದೇರ್ಫೋರ್ x - r 2 ಪದದಲ್ಲಿ ಐತಿ, ಕಾಮನ್ ತಗೊಂಡ್ಬಿಡ್ರಿ. x - 6 ಅಂತ ಏನು ಉಳಿತಪ್ಪ ಇಲ್ಲಿ, 2x + 15 ಉಳಿತು.
ಈಸ್ ಈಕ್ವಲ್ ಟು 0. ದೇರ್ಫೋರ್ ಎರಡದನ್ನು 0ಗೆ ಸಮ ಮಾಡ್ಕೊಂಡ್ಬಿಟ್ರಿಪ್ಪ. ಇವಾಗ ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ ಟು 0 ಅಥವಾ 2x ಪ್ಲಸ್ 15 ಈಸ್ ಈಕ್ವಲ್ ಟು 0. ದೇರ್ಫೋರ್ ಎಕ್ಸ್ನ ಬೆಲೆ ಪ್ಲಸ್ 6 ಬತ್ತು, ಮೈನಸ್ 6 ಈ ಕಡೆ ಹೋದಾಗ ಪ್ಲಸ್ 6 ಆಯಿತು. ಇಲ್ಲಿ ಎಕ್ಸ್ನ ಬೆಲೆ ಏನಾಯ್ತು ನೋಡ್ರಿ, ಈ ಪ್ಲಸ್ 15 ಈ ಕಡೆ ಬಂದಾಗ ಮೈನಸ್ 15 ಆಗ್ತೈತಿ. ಈ ಎರಡು ಗುಣಾಕಾರ ಇರುತ್ತೆ ಎಕ್ಸ್ ಜೊತೆ, ಅದನ್ನ ಭಾಗಾಕಾರ ಆಗಬೇಕು. ಹಾಗಾದ್ರೆ ಎಕ್ಸ್ ಅಂದ್ರೆ ನಾವು ಏನು ತಗೊಂಡಿವಪ್ಪ, ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ, ಅದು ಎಕ್ಸ್ ಆಗ್ತೈತಪ್ಪ. ಹಾಗಾದ್ರೆ ಅದಂತರೂ ಮೈನಸ್ನಾಗ ಇರಂಗಿಲ್ಲ. ಹಾಗಾಗಿ ನಾ ಏನು ಮಾಡ್ದಪ್ಪ, ಎಕ್ಸ್ನ ಬೆಲೆ ಪ್ಲಸ್ ಯಾವ್ದೈತಿ ಅದನ್ನು ಒಂದೇ ತಗೋತನು. ದೇರ್ ಫೋರ್ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 6 ಆಗಿಬಿಡ್ತು. ಒಂದನೇ ಪ್ರಶ್ನೆಗೆ ಉತ್ತರ ಸಿಕ್ತಿವಾಗ. ಇನ್ನು ಎರಡನೇ ಪ್ರಶ್ನೆ ಏನು ಕೇಳಪ್ಪ, ಹಾಗೂ ಪ್ರತಿ ಮಡಿಕೆಯ ವೆಚ್ಚ, ಪ್ರತಿ ಮಡಿಕೆಯ ವೆಚ್ಚ ಎಷ್ಟಪ್ಪ? ಒಂದು ಮಡಿಕೆ ವೆಚ್ಚ 2x ಪ್ಲಸ್ 3 ಅದಪ್ಪ ಅಂದ್ರೆ 2 ಗುಂಡ್ಲಿ ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದ್ರೆ 6 ಪ್ಲಸ್ 3. ಎಷ್ಟು ಗುಣಾಕಾರ ಮಾಡ್ತೀರಿ? 2 6 12 ಪ್ಲಸ್ 3 15 ರೂಪಾಯಿಗಳು. ಇಷ್ಟು ಮಾಡಿದ್ರಿಪ್ಪ ಅಂದ್ರೆ ನಿಮಗೆ ನೋಡ್ರಿ ಪ್ರಶ್ನೆ ಎಷ್ಟು ದೊಡ್ಡದಿತ್ತು, ಇಷ್ಟು ಸಣ್ಣದಾಗಿ ಉತ್ತರ ಬಂತು. 3 ಅಥವಾ 4 ಮಾರ್ಕ್ಸ್ ಇಂತ ಕೇಳಿದ್ರಪ್ಪ. ಈ ಪ್ರಶ್ನೆ ನೋಡಿದ್ರೆ 4 ಅಂಕ ಕೇಳತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆ. ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಮುಂದಿನ ವಿಡಿಯೋಗಳಲ್ಲಿ ಅವತ್ತನ್ನು ಕೂಡ ಸಾಲ್ವ್ ಮಾಡ್ತೀನಿ. ಓಕೆ, ಧನ್ಯವಾದಗಳು ವಿದ್ಯಾರ್ಥಿಗಳೇ.